which one of the following protected area is well known for the conservation of subspecies of the Indian swamp deer that thrives well on a hard ground and is exclusively gramineous? I underline two things. One is gramineous, another one is hard ground. So why I underline two things? Swamp deers ತುಂಬಾ ಕಡೆ ಸಿಗುತ್ತೆ. ಸ್ವಾಂಪ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್, ಸ್ವಾಂಪ್ ರೀಜನ್ ಅಲ್ಲಿ ಇರುವಂತಹ ಡೀರ್ಸ್. ಸೊ ಅದಕ್ಕೆ ನಾವು ಸ್ವಾಂಪ್ ಡೀರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ಡಿಫ್ರೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಸ್ವಾಂಪ್ ಡೀರು ಹಾರ್ಡ್ ಗ್ರೌಂಡ್ ಅಲ್ಲಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂಡ್ ಆಲ್ಸೋ ಗ್ರಾಸ್, ಗ್ರಾಮ್ನಿಯೋರಸ್ ಅಂತ ಹೇಳಿದ್ರೆ ಗ್ರಾಸ್ ಈಟಿಂಗ್ ಅಂತ ಹೇಳ್ಬಿಟ್ಟು ಮೀನಿಂಗ್. ಸೊ ಗ್ರಾಸ್ ಈಟಿಂಗ್ ಅನ್ನೋ ಮೀನಿಂಗು. ಸೊ ಈ ಸ್ವಾಂಪ್ ಡೀರು ಎಲ್ಲಿ ಸಿಗ್ಬೇಕು? ವೇರ್ ಇಟ್ ಇಸ್ ಅವೈಲೇಬಲ್ ಇನ್ ದ ಹಾರ್ಡ್ ಗ್ರೌಂಡ್ ಅಂಡ್ ವೇರ್ ದ ಗ್ರಾಸಸ್ ಆರ್ ಪ್ರೆಸೆಂಟ್. All over the world, there is only one place that swamp deers are located or present in a hard ground is in a Kanna National Park. ಯಾಕೆ ಇದನ್ನ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿ ಹಾರ್ಡ್ ಗ್ರೌಂಡ್ ಅಂತ ಇರೋದ್ರಿಂದ ಸ್ವಾಂಪ್ ನಮಗೆ ಅವಶ್ಯಕತೆ ಇಲ್ಲ, ಅಥವಾ ಮಾರ್ಷಿ ಲ್ಯಾಂಡಿನ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಖನ್ನಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಮಧ್ಯಪ್ರದೇಶಲ್ಲಿದೆ. And Madhya Pradesh is well known for grasses. Correct. So grass availability and also hard ground availability both are present in Kanna National Park. So how to eliminate these three then? First, Manas National Park, which is in Assam. So Assam ಅಲ್ಲಿ ಇರೋದ್ರಿಂದ ಗ್ಯಾಂಗೆಟಿಕ್ ಪ್ಲೇನ್ಸ್, ಬ್ರಹ್ಮಪುತ್ರ ಪ್ಲೇನ್ಸ್ ಅಂಡ್ ರೈನ್ಫಾಲ್ ಜಾಸ್ತಿ ಆಗೋದ್ರಿಂದ ಈ ರೀಜನ್ಸ್ ಅಲ್ಲಿ ಮಾರ್ಷಿ ಲ್ಯಾಂಡ್ ಅನ್ನ ನೋಡ್ತೀವಿ. ಲಯನ್ ಟೈಲ್ಡ್ ಮ್ಯಾಕ್ಯಾಕೋಸ್, ಸಾರಿ ಪಿಗ್ಮಿ ಹಾಕ್ಸ್ ಗಳನ್ನ ನೋಡ್ತೀವಿ ಇಲ್ಲಿ. ನೆಕ್ಸ್ಟ್ ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಮಧುಮಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ಬರುತ್ತೆ, ವೇರ್ ದ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಮೀಟ್ಸ್. ಸೊ ನೀಲಗಿರಿ ಬಯೋಸ್ಪಿಯರ್ ಅಲ್ಲಿ ಬರೋದ್ರಿಂದ ನಮ್ಗೆ ಇಲ್ಲೂ ಕೂಡ ರೈನ್ಫಾಲ್ ಜಾಸ್ತಿ ಇರುತ್ತೆ, ಬಯೋಡೈವರ್ಸಿಟಿ ಜಾಸ್ತಿ ಇರೋದ್ರಿಂದ ಇದು ಕೂಡ ಮಾರ್ಷಿ ಲ್ಯಾಂಡ್ ಅಥವಾ ಸ್ವಾಂಪ್ ಲ್ಯಾಂಡ್ ಅಂತ ಕರಿಬಹುದು. ಅಂಡ್ ಗ್ರಾಸ್ ಅವೈಲಬಿಲಿಟಿ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಏನ್ ಹೇಳ್ತಾ ಇದ್ದಾರೆ ಗ್ರಾಮ್ನಿಯೋರಸ್ ಅಂತ, ಅದು ಇಲ್ಲಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅಂಡ್ ಆಲ್ಸೋ ಮಾನಸ್ ನ್ಯಾಷನಲ್ ಪಾರ್ಕಿಗೂ ಕೂಡ ಗ್ರಾಮ್ನಿಯೋರಸ್ ಅನ್ನುವಂತಹ ವರ್ಡ್ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಯು ಕ್ಯಾನ್ ಎಲಿಮಿನೇಟ್ ದೀಸ್ ಟೂ ಆಪ್ಷನ್ಸ್. ನೆಕ್ಸ್ಟ್, Tal Chhapar Wildlife Sanctuary. Tal Chhapar Wildlife Sanctuary, it is present in Rajasthan. So Rajasthan, arid region. So grasses first of all support ಮಾಡಲ್ಲ. arid region ಆಗಿರೋದ್ರಿಂದ ಅಲ್ಲಿ swamp deers ಗಳು ಕೂಡ ಪ್ರೆಸೆಂಟ್ ಇರ್ಲಿಕ್ಕೆ ಆಗೋದಿಲ್ಲ. ಅಂಡ್ ಇಲ್ಲಿ ಗ್ರಾಸಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಎರಡು ಕಂಡೀಷನ್ಗೂ ಹಾರ್ಡ್ ಗ್ರೌಂಡ್ ಅಂಡ್ ಆಲ್ಸೋ ಗ್ರಾಮ್ನಿಯೋರಸ್ಗೆ ಸಪೋರ್ಟ್ ಮಾಡ್ತಿರೋದು ಯಾವುದು? ಕನ್ನಾ ನ್ಯಾಷನಲ್ ಪಾರ್ಕ್. So option A is the correct answer.